ಎಲ್ರಿಗೂ ನಮಸ್ಕಾರ. ವೇದಿಕ್ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ. ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳನ್ನು ಮುಗಿಸ್ತಾ ಇದ್ದೀವಿ. ಈಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ. ಇಲ್ಲಿವರೆಗೂ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಾ. ಮತ್ತು ಒಂದು ಶಾಲೆಗಳಲ್ಲಿ, ಸಂಘಗಳಲ್ಲಿ, ಕಿಟಿ ಪಾರ್ಟಿಗಳಲ್ಲಿ ನನ್ನ ಈ ಶ್ರೀಮದ್ ಭಗವದ್ಗೀತಾ ಪ್ರಶ್ನೋತ್ತರಗಳನ್ನು ಬಳಸ್ಕೊಂಡು ಕ್ವಿಜ್ಗಳನ್ನು ಮಾಡಿದ್ದೀರಾ. ಇದಕ್ಕಿಂತ ಸಂತೋಷ ಇನ್ನೇನಿದೆ ಅಲ್ವಾ? ಮತ್ತು ಈಗ ಕೊನೆಯ 18ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೋಕ್ಷ ಸನ್ಯಾಸ ಯೋಗ. ಮೊದಲನೇ ಕ್ವಶನ್ನು, ಈ ಅಧ್ಯಾಯದಲ್ಲಿ ಕೃಷ್ಣ ಏನು ಹೇಳುತ್ತಾನೆ? ಈ ಅಧ್ಯಾಯದಲ್ಲಿ ಅಂದರೆ 18ನೇ ಅಧ್ಯಾಯದಲ್ಲಿ ಇದುವರೆಗೂ ಹೇಳಿದ ಭಾವನೆಗಳನ್ನು ಉಪಸಂಹಾರ ಮಾಡ್ತಾನೆ. ಎರಡನೇದು, ಈ ಅಧ್ಯಾಯದಲ್ಲಿ ಅರ್ಜುನ ಏನನ್ನು ತಿಳಿಯ ಬಯಸುತ್ತಾನೆ? ಉತ್ತರ, ಸನ್ಯಾಸ ಮತ್ತು ತ್ಯಾಗದ ತತ್ವವನ್ನು ಬೇರೆ ಬೇರೆಯಾಗಿ ತಿಳಿಯಲು ಬಯಸುತ್ತಾನೆ. ನೆಕ್ಸ್ಟು, ಧೃತಿ ಎಂದರೇನು? ಧೃತಿ ಎಂದರೆ ಮಾನಸಿಕ ಧೈರ್ಯ. ನೆಕ್ಸ್ಟು, ಮನಸ್ಸಿನ ಸ್ವಭಾವ ಏನು? ಮನಸ್ಸಿನ ಸ್ವಭಾವ ಹಲವಾರು ವಸ್ತುಗಳನ್ನು ಕುರಿತು ಚಿಂತೆ ಮಾಡೋದು. ಮುಂದಿಂದು, ನಮ್ಮ ದೇಹದ ಕೆಲಸ ಕಾರ್ಯಗಳಿಗೆಲ್ಲ ಕಾರಣ ಯಾರು? ಉತ್ತರ, ಪ್ರಾಣಕ್ರಿಯೆ. ನೆಕ್ಸ್ಟದು, ಯಾವ ರೀತಿಯ ಸುಖಕ್ಕೆ ದೀರ್ಘವಾದ ಅಭ್ಯಾಸ ಬೇಕು? ಸಾತ್ವಿಕ ಸುಖಕ್ಕೆ. ಯಾವ ರೀತಿಯ ಸುಖಕ್ಕೆ ಬಾಹ್ಯ ವಸ್ತುವಿನ ಆಧಾರ ಬೇಕು? ಉತ್ತರ, ರಾಜಸಿಕ ಸುಖಕ್ಕೆ. ನೆಕ್ಸ್ಟದು, ನಮ್ಮನ್ನು ಅತ್ಯಂತ ಉತ್ತಮ ಸ್ಥಿತಿಗೆ ಒಯ್ಯುವುದು ಯಾವುದು? ಫಲಾಪೇಕ್ಷೆ ಬಿಟ್ಟು ಕರ್ಮ ಮಾಡಿದಾಗ ಅದು ನಮ್ಮನ್ನು ತಂತಾನೇ ಉತ್ತಮ ಸ್ಥಿತಿಗೆ ಒಯ್ಯುತ್ತೆ. ನೆಕ್ಸ್ಟದು, ತ್ಯಾಗ ಮಾಡದಿದ್ದರೆ ಏನಾಗತ್ತೆ? ಅನಿಷ್ಟ, ಇಷ್ಟ ಮತ್ತು ಮಿಶ್ರ ಅಂತ 3 ರೀತಿಯ ಕರ್ಮಫಲ ಬರ್ತದೆ. ನೆಕ್ಸ್ಟದು, ಯಾರು ಶೋಕಿಸುವುದಿಲ್ಲ? ಬ್ರಹ್ಮಭಾವ ಮತ್ತು ಪ್ರಸನ್ನಾತ್ಮ ಹೊಂದಿದವನು. ನೆಕ್ಸ್ಟದು, ಭಗವಂತನನ್ನು ತಿಳಿಯಲು ಅತ್ಯಂತ ಸುಲಭ ಸಾಧನ ಯಾವುದು? ಭಕ್ತಿ. ನೆಕ್ಸ್ಟು, ಭಗವಂತನಿಗೆ ಯಾರನ್ನು ಕಂಡರೆ ಬಹಳ ಪ್ರೀತಿ? ಉತ್ತರ, ತನ್ನಲ್ಲಿ ಯಾರು ಶರಣಾಗುತ್ತಾರೋ ಅವರನ್ನು ಕಂಡರೆ ಭಗವಂತನಿಗೆ ಬಹಳ ಪ್ರೀತಿ. ನೆಕ್ಸ್ಟು, ಯಾವ ಯಜ್ಞ ಸರ್ವಶ್ರೇಷ್ಠವಾದುದು? ಉತ್ತರ, ಜ್ಞಾನಯಜ್ಞ. ನೆಕ್ಸ್ಟು, ಬ್ರಹ್ಮ ಯಾರು ಆಗುವರು? ಉತ್ತರ, ಬ್ರಹ್ಮವನ್ನು ಅನುಭವಿಸುವವರು ಬ್ರಹ್ಮವೇ ಆಗುವರು. ಮುಂದೆಂದು, ಕ್ಷತ್ರಿಯನ ಕರ್ಮ ಏನೇನು? ಉತ್ತರ, ಶೌರ್ಯ, ತೇಜಸ್ಸು, ಧೈರ್ಯ, ಕಾರ್ಯದಕ್ಷತೆ, ಯುದ್ಧದಲ್ಲಿ ಹಿಂದೆ ಉಳಿಯದೆ ಇರುವುದು. ಮುಂದೆ, ಬ್ರಾಹ್ಮಣನ ಕರ್ಮ ಯಾವುದು? ಉತ್ತರ, ಶಮ, ದಮ, ತಪಸ್ಸು, ಶೌಚ, ಕ್ಷಮೆ, ಆರ್ಜವ, ಜ್ಞಾನ, ವಿಜ್ಞಾನ ಮತ್ತು ಆಸ್ತಿಕ ಭಾವ. ಮುಂದಿಂದು, ವೈಶ್ಯ ಮತ್ತು ಶೂದ್ರರ ಕರ್ಮ ಯಾವುದು? ಉತ್ತರ, ಕೃಷಿ, ಗೋರಕ್ಷಣೆ, ವಾಣಿಜ್ಯ ವೈಶ್ಯರದು, ಶ್ರಮಜೀವಿಗಳಾದ ಶೂದ್ರರಿಗೆ ಪರಿಚಾರಿಕೆ. ಮುಂದಿಂದು, ಅನಾಸಕ್ತಿ ಯೋಗ ಎಂದರೇನು? ಯಾವ ಕರ್ಮಫಲವೂ ಮೇಲೂ ಅಲ್ಲ ಕೀಳು ಅಲ್ಲ. ಈ ಭಾವನೆಯಿಂದ ತನ್ನ ಪಾಲಿಗೆ ಬಂದ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಮಾಡೋದನ್ನು ಅನಾಸಕ್ತಿ ಯೋಗ ಅಂತ ಹೇಳ್ತಾರೆ. ಇದೇ ರೀತಿ ಎಲ್ಲ ಅಧ್ಯಾಯಗಳನ್ನು ನಾನು ಪ್ರಶ್ನೋತ್ತರಗಳಾಗಿ ವಿಂಗಡಿಸಿ ಎಲ್ರಿಗೂ ಶೇರ್ ಮಾಡಿ ಕೊಟ್ಟಿದ್ದೀನಿ. ನೀವು ಇದನ್ನು ತಿಳ್ಕೊಳ್ತಾ ಇದ್ದರೆ ಏನಾಗುತ್ತೆ, ಭಗವದ್ಗೀತೆಯಲ್ಲಿ ಏನಿದೆ ಅಂತ ಒಂದು ಚೂರಾದರೂ ಅರ್ಥ ಆಗುತ್ತೆ. ಅದು ಅರ್ಥ ಆದಾಗ ನಮಗೆ ಭಗವದ್ಗೀತೆ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಬಂದಾಗ ಭಗವದ್ಗೀತೆಯಿಂದ ನಮ್ಮ ಪಾಪಕರ್ಮಗಳನ್ನು ಹೇಗೆ ಕಳ್ಕೋಬೋದು ಅನ್ನೋದು ಅರ್ಥ ಆಗುತ್ತೆ. ಆದ್ದರಿಂದ ಎಲ್ಲರೂ ಅಷ್ಟೇ ಈ ಪ್ರಶ್ನೋತ್ತರಗಳನ್ನು ಓದಿ ಮಕ್ಕಳಿಗೆ ಮನೆಯಲ್ಲಿ ಕೇಳಿ, ಮತ್ತು ಶಾಲೆ, ಸಂಘ, ಸಂಸ್ಥೆಗಳಲ್ಲಿ ಕ್ವಿಜ್ ಮುಖಾಂತರ ನಡೆಸಿ, ಎಕ್ಸಾಮ್ ಥರ ನಡೆಸಿ, ಈ ರೀತಿ ಎಲ್ಲ ಮಾಡಿದಾಗ ಭಗವದ್ಗೀತೆಯಲ್ಲಿ ಏನಿದೆ, ಅದರಿಂದ ಏನು ಉಪಯೋಗ ಎಲ್ಲವನ್ನು ಮತ್ತು ಇನ್ನಷ್ಟು ಡಿಟೇಲಾಗಿ ಕಲಿಯುವಂಥ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಮುಂದಿನ ಮತ್ತೊಂದು ಬೇರೆ ರೀತಿಯ ವಿಡಿಯೋಗಳೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.